ನಮಸ್ಕಾರ ಎಲ್ಲರಿಗೂ ಮೈಸೂರು ಕಿಚನ್ಗೆ ಸ್ವಾಗತ. ಒಂದು ಒಳ್ಳೆ ಮೊಟ್ಟೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಫಸ್ಟು ನಾವು ಒಂದು 15 ನಿಮಿಷಗಳ ಕಾಲ ಮೊಟ್ಟೆನ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ನಂತರ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ, ಟೊಮೊಟೊ, ಈರುಳ್ಳಿ ಮತ್ತು 2 ಹಸಿಮೆಣಸಿನಕಾಯಿ ಹಾಕಿದ್ರೆ ಸಾಕು. ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ಸ್ವಲ್ಪ ನುಣ್ಣಗಾಗಬೇಕಾಗತ್ತೆ. ನೋಡಿ ಈ ರೀತಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ. ಎಣ್ಣೆ ಕಾದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಈರುಳ್ಳಿನ ನಾನಿಲ್ಲಿ ಹಾಕ್ತೇನೆ. ನೋಡಿ, ಸಣ್ಣದಾಗಿ ಹಚ್ಕೊಂಡಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. 1 ನಿಮಿಷ ಕಾಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ನಂತರ ನಾನು ರುಬ್ಬಿಕೊಂಡಂತಹ ಮಸಾಲೆನ ಇದಕ್ಕೆ ಸೇರಿಸ್ತೇನೆ. ಒಂದು ನೆನಪಲ್ಲಿ ಇಟ್ಕೋಬೇಕು, ಮಸಾಲೆ ಮಾತ್ರ ಚೆನ್ನಾಗಿ ನುಣ್ಣಗೆ ಆಗಬೇಕು. ಸ್ವಲ್ಪ ಫ್ರೈ ಆದ ನಂತರ ನಾನು ನೀರನ್ನು ಹಾಕ್ತೇನೆ. ನಂತರ ಈಗ ಅರ್ಧ ಸ್ಪೂನ್ ಅರಿಶಿಣ ಮತ್ತು 2 ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿನ ಹಾಕ್ತಿದ್ದೇನೆ. ಅಚ್ಚಕಾರದ ಪುಡಿ ಆ ಖಾರ ನಮಗಿಷ್ಟ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಮಸಾಲೆ ಎಲ್ಲ 1 ನಿಮಿಷಗಳ ಕಾಲ ಫ್ರೈ ಆಗಬೇಕಾಗತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ನೀರನ್ನು ಸೇರಿಸಬೇಕಾಗತ್ತೆ. ಸ್ವಲ್ಪ ಗರಂ ಮಸಾಲನ ಸೇರಿಸ್ತಾ ಇದ್ದೇನೆ. ನೆನಪಿರಲಿ, ಗರಂ ಮಸಾಲ ಸ್ವಲ್ಪ ಮಾತ್ರ ನಾವು ಹಾಕಬೇಕು. ಈಗ ಚೆನ್ನಾಗಿ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪನೇ ಕ್ರೀಮ್ ಇಲ್ಲ ಅಂದರೆ 1 ಸ್ಪೂನ್ ಮೊಸರು ಹಾಕಿದ್ರೂ ಕೂಡ ನಡೆಯುತ್ತೆ. ನಂತರ ನಾನು ಬೇಯಿಸ್ಕೊಂಡಂತಹ ಮೊಟ್ಟೆನ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಕಸ್ತೂರಿ ಮೇಥಿ 1 ಸ್ಪೂನ್. ಈಗ 5 ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸಬೇಕು. ಈಗ ನೋಡಿ, ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ಮಕ್ಕಳಿಗೆ ಬೇಗ ಟಿಫನ್ ಬಾಕ್ಸ್ಗೆ ಮಾಡಬೇಕು ಅಂದರೆ ಇದನ್ನು ಆರಾಮಾಗಿ ಮಾಡ್ಬೋದು, ಮತ್ತು 10 ನಿಮಿಷದಲ್ಲಿ ಇದು ರೆಡಿಯಾಗುತ್ತೆ. ಇದು ಪರೋಟ, ದೋಸೆ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ. ಬಿಸಿ ಬಿಸಿಯಾಗಿ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಆಗಿದೆ. ಥ್ಯಾಂಕ್ ಯು.